ನಾಯಕ ಸಿಎಂ ಸಿದ್ದರಾಮಯ್ಯನವರ ಫೇವರೇಟ್ ಹೋಟೆಲ್ಗೂ ಕೂಡ ಇದೀಗ ಗ್ಯಾಸ್ ಬಿಸಿ ತಡ್ತಾ ಇದೆ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲೂ ಕೂಡ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಅಲ್ಲೂ ಕೂಡ ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಸಿಎಂ ಸಿದ್ದು ಫೇವರೇಟ್ ಹೋಟೆಲ್ ಇದು. ಅಲ್ಲಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲೂ ಕೂಡ ಸಿಲಿಂಡರ್ ಪ್ರಾಬ್ಲಮ್. ಸಿಲಿಂಡರ್ ಅಭಾವದಿಂದ ಹೋಟೆಲ್ನತ್ತ ಮುಖ ಮಾಡಿದ್ದ ಜನರು. ಸೌದೆ ಒಲೆಯಲ್ಲಿ ದೋಸೆ ಮಾಡ್ತಿದ್ದಂತ ಮೈಲಾರಿ ಹೋಟೆಲ್. ಇಡ್ಲಿ ಮಾಡೋದಕ್ಕೆ ಮಾತ್ರ ಸಿಲಿಂಡರ್ ಬಳಕೆಯನ್ನ ಮಾಡಿದ್ದಂತಹ ಸಿಬ್ಬಂದಿ ಇದೀಗ ಇಡ್ಲಿಯನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಗ್ರಾಹಕರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಮೈಲಾರಿ ಹೋಟೆಲ್ ಮಾಲೀಕ ಲೋಕೇಶ್ ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಫೇವರೇಟ್ ಹೋಟೆಲ್ ಇದು. ಅಲ್ಲಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಸೌದೆ ಒಲೆಯಲ್ಲಿ ದೋಸೆಯನ್ನ ಹಾಕ್ತಾ ಇದ್ರು, ಆದ್ರೆ ಇದೀಗ ಅದು ಕೂಡ ಸ್ಟಾಪ್ ಆಗಿರುವಂತದ್ದು. ಇನ್ನೊಂದು ಕಡೆನಲ್ಲಿ ಗ್ಯಾಸ್ನಲ್ಲಿ ಸ್ವಲ್ಪ ದಿನ ಇಡ್ಲಿಯನ್ನ ಮಾಡಿದ್ರು, ಆದ್ರೆ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇದೀಗ ಸೌದೆ ಮೊರೆ ಹೋಗಿರುವಂತದ್ದು, ಅದರಲ್ಲೇ ಇಡ್ಲಿಯನ್ನ ಹಾಕೊಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಗ್ರಾಹಕರು ಕೂಡ ಬರೋದು ಇಳಿಮುಖ ಆಗಿದೆ. ಜನ ಕಡಿಮೆ ಬರ್ತಿದ್ದಾರೆ. ಮಾತ್ರ ನಾನು LPG ಇದು ಮಾಡಿಕೊಂಡಿದ್ದೀನಿ. ಈಗ ಅದೇನಾದ್ರು ಸಮಸ್ಯೆ ಆಯಿತು ಅಂದರೆ ನಮಗೇನು ತೊಂದರೆ ಏನು ಅನ್ಸಲ್ಲ. ಸೌದೆ ದೋಸೆ ಹಾಕೋಬೋದು, ಇದ್ರದ್ದು ಇಡ್ಲಿ ಒಲೆಗೂ ಅದನ್ನು ಸೌದೆ ಹಾಕ್ಬಿಟ್ಟು ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇಡ್ಲಿ ಒಂದಕ್ಕೆ ಮಾತ್ರ ನಾನು LPG ಇದು ಮಾಡಿಕೊಂಡಿದ್ದೀನಿ. ಈಗ ಅದೇನಾದ್ರು ಸಮಸ್ಯೆ ಆಯಿತು ಅಂದರೆ ನಮಗೇನು ತೊಂದರೆ ಏನು ಅನ್ಸಲ್ಲ. ಸೌದೆ ದೋಸೆ ಹಾಕೋಬೋದು, ಇದ್ರದ್ದು ಇಡ್ಲಿ ಒಲೆಗೂ ಅದನ್ನು ಸೌದೆ ಹಾಕ್ಬಿಟ್ಟು ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇಡ್ಲಿ ಒಂದಕ್ಕೆ ಮಾತ್ರ ನಾನು LPG ಇದು ಮಾಡಿಕೊಂಡಿದ್ದೀನಿ. ಈಗ ಅದೇನಾದ್ರು ಸಮಸ್ಯೆ ಆಯಿತು ಅಂದರೆ